ಭಾಗದ ಕಾಂಗ್ರೆಸ್ ನಾಯಕರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು, ಇಲ್ಲ ಎಲ್ಲ ಕೂಡ ನಾವು ಸುಧಾರಿಸ್ಕೊಂಡು ಹೋಗ್ತೀವಿ ಅಂತ. ಆದ್ರೆ ಡಿ ದೇವೇಗೌಡರು ಜೊತೆ ನಡೀತಾ ಇದ್ದಂತ ಒಂದು ಸಭೆ ಸಂದರ್ಭದಲ್ಲಿ ಸುಧಾರಿಸ್ಕೊಂಡು ಹೋಗಬಹುದಾದಂತ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಡಿ ದೇವೇಗೌಡ ಎಲ್ಲಾ ಕಡೆ ಮನಸ್ಸು ಒಡೆದಿದೆ ಅಂತ ಅವರು ಹೇಳ್ತಾ ಇಲ್ಲ, ಮಂಡ್ಯದ ಕೆಲವು ಕಡೆ ಈ ರೀತಿ ಆಗಿದೆ ಅಷ್ಟೇ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ತೀವಿ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಡಿ ದೇವೇಗೌಡ ಜೊತೆ ನಾನು ಮಾತನಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆಮೇಲೆ ಸಿದ್ದರಾಮಯ್ಯನವರಿಗೆ ಈ ಬಾರಿ ಮೈಸೂರಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಲೇಬೇಕಾದಂತ ಅನಿವಾರ್ಯತೆ ಇದೆ. ಆಮೇಲೆ ಅವ್ರು ಇನ್ನೊಂದು ಮಾತನ್ನ ಹೇಳ್ತಾರೆ, ಏಪ್ರಿಲ್ 7ರಂದು ಜಂಟಿ ಸಮಾವೇಶದಲ್ಲಿ ಎಲ್ಲರೂ ಕೂಡ ಇರ್ತಾರೆ ಅನ್ನುವಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಅಂದ್ರೆ ಭಾನುವಾರ ನಾವು ಎಲ್ಲರೂ ಬರ್ತೀವಿ, ಜಯಶಂಕರ್ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಡಿ ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಎಲ್ಲರೂ ಕೂಡ 7ನೇ ತಾರೀಕು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಜಯಶಂಕರ್ ಪರವಾಗಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಎಲ್ಲ ಹೇಳ್ಬೇಡಪ್ಪ. ಮಂಡ್ಯದಲ್ಲಿ ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ನವರು ಬಿಜೆಪಿ ಮಾಡ್ತಲ್ಲ, ಇಂಡಿಪೆಂಡೆಂಟ್ ಮಾಡ್ತಾ ಇದ್ದಾರೆ ಅಂತ ದೇವೇಗೌಡ ಹೇಳಿದ್ದಾರೆ. ಅವರು ಬಹಳ ದೂರ ಹೊರಟೋಗ್ಬಿಟ್ಟಿದ್ದಾರೆ, ಅವ್ರು ವಾಪಸ್ ಬರ್ತಾರೆ ಇಲ್ವೋ ಅಂತ ಅನುಮಾನ ಅಂತ ಹೇಳಿದ್ದಾರೆ. ಅದು ನೋಡಿ ನಾನು ಮಾತಾಡ್ತೀನಿ ಎಲ್ಲ ಜೊತೆ. ಓಕೆ, ಇದು ಸಿದ್ದರಾಮಯ್ಯನವರು ಹೇಳಿರುವಂತ ಮಾತು. ನಮ್ಮ ಜೊತೆಗೆ ವಾಸು ಅವರು ಸಂಪರ್ಕದಲ್ಲಿದ್ದಾರೆ, ಮಾಜಿ ಶಾಸಕರು, ಕಾಂಗ್ರೆಸ್ನ ಶಾಸಕರು, ಮಾಜಿ ಶಾಸಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಾಸು ಅವರೇ, ಇವತ್ತು ಮೈಸೂರಿನಲ್ಲಾಗಿರುವಂತ ಗೊಂದಲ ಇದೆಯಲ್ಲ, ಇದನ್ನು ಕಾಂಗ್ರೆಸ್ ಹೇಗೆ ನೋಡ್ತಾ ಇದೆ ಅಂತೇಳಿ ಡಿ ದೇವೇಗೌಡರು ನಡ್ಸೋಕೊಂದಂತ ಸಭೆಯಲ್ಲಿ ಬಹಳ ಗದ್ದಲಾಗಿದೆ. ಮೋದಿ ಪರವಾದಂತ ಘೋಷಣೆ, ನಾವು ಬರೋದೇ ಇಲ್ಲ ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ಏನ್ ಕತೆ ಇದು ಅಂತ? ಇದು ಕೆಲವು ಕಡೆ ನಡೀತಾ ಇದೆ, ಇಲ್ಲ ಅಂತಿಲ್ಲ. ಹೌದು, ಬಹುಶಃ ಮಾನ್ಯ ಹಿರಿಯರು ಆದಂತ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಮತ್ತು ಡಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಬಹಿರಂಗವಾದಂತ ಸಭೆಗಳನ್ನ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಮೈಸೂರಲ್ಲಿ ಮಾಡ್ತಾರೆ. ಇಲ್ಲಿವರೆಗೆ ಈ ಒಂದು ಅಭಿಪ್ರಾಯ ಇತ್ತು, ಅದು ಇನ್ನೂ ತಿಳಿ ಆಗಿಲ್ಲ. ಎಲ್ಲೋ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲವರು ಬಿಜೆಪಿ ಬೆಂಬಲಿಗರು ಇದನ್ನ ಕೆಲವರು ಮಾಡ್ತಾ ಇರ್ತಾರೆ. ಹೌದು, ಹಂಗಂದಾಕ್ಷಣಕ್ಕೆ ಜನತಾ ದಳದ ಮತ್ತು ಡಿ ದೇವೇಗೌಡರ ಸಂಪೂರ್ಣ ಬೆಂಬಲಿಗರು ಇದ್ರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಸರಿಯಲ್ಲ. ಅದು ಈವನ್ ಹಾಸನದಲ್ಲಾಗಿದೆ, ಈಗ ಮಂಡ್ಯದಲ್ಲಾಗಿದೆ. ಹೌದು, ಆದಾಗ್ಯೂವೆ ಎಂಟೈರ್ JDS ಈಗ ಮೈತ್ರಿ ಧರ್ಮದ ಪ್ರಕಾರ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡ್ರೆ ಆ ಮೈತ್ರಿ ಧರ್ಮವನ್ನು ಪಾಲಿಸಬೇಕು ಅಂತೇಳಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಟ್ ಸ್ಥಳೀಯವಾಗಿ ಮೈಸೂರಿನ ಭಾಗದ ನಾಯಕರೇ ಇನ್ನೊಂದು ಮಾತು ಹೇಳ್ತಾ ಇದ್ರಲ್ಲ ವಾಸು ಅವರೇ, ಮಂಡ್ಯದಲ್ಲಿ ಪರಿಸ್ಥಿತಿ ಸರಿ ಹೋಗಿಲ್ಲ ಅಂದ್ರೆ ಮೈಸೂರಿನಲ್ಲಿ ನಾವು ಪರಿಸ್ಥಿತಿಯನ್ನ ಪರಾಮರ್ಶಿಸಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಬಹುಶಃ ಆ ಸಂದರ್ಭದಲ್ಲಿ ಅವರು ತೋರಿಸಿದಂತ ವರ್ತನೆಯನ್ನ ಈ ಕಾರ್ಯಕರ್ತರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಸ್ವಲ್ಪ ಈ ಕ್ಷಣಕ್ಕೆ ಹಂಗಾಗಿದೆ. ಮಂಡ್ಯದಲ್ಲಿ ನಿಮಗೆ ಗೊತ್ತಿದೆ, ಇವತ್ತು ಮಾನ್ಯ ಡಿ ದೇವೇಗೌಡರೇ ಹೇಳಿದ್ದಾರೆ, ಮಾನ್ಯ ಸಿದ್ದರಾಮಯ್ಯನವರನ್ನು ಮೀರಿ ವ್ಯಾಪ್ತಿ ಮೀರಿ ಅವ್ರು ಬೆಂಬಲ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಲ್ಲಿ ನಿಮಗೂ ಗೊತ್ತಿದೆ, ದೃಶ್ಯ ಮಾಧ್ಯಮದವ್ರಿಗೆಲ್ಲ ಯಾರು ಇದನ್ನ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ. ನಿಜವಾದ ಕಾಂಗ್ರೆಸ್ಸಿಗರು ಆತ್ಮಾನಂದ ಇರ್ಬೋದು, ಅಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರ್ಬೋದು, ಜಿ ಮಾದೇಗೌಡರು ಇರ್ಬೋದು, ಅವ್ರು ಯಾರನ್ನು ಅವ್ರಿಗೆ ಬೆಂಬಲ ಕೊಟ್ಟಿಲ್ಲ. ಬಹುಶಃ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಸೇರಿದವರಿಗೆ, ಅದರಲ್ಲೂ ನೇರವಾಗಿ JDS ಅಲ್ಲಿ ಬಹಳಷ್ಟು ವೈಮನಸ್ಸಿದ್ದು ಕಾಂಗ್ರೆಸ್ ಪಕ್ಷ ಸೇರಿದಿರ್ತಕ್ಕಂಥವ್ರು ಇನ್ನು ಇಲ್ಲಿನ ವಾತಾವರಣಕ್ಕೆ ಸ್ವಲ್ಪ ಹೊಂದ್ಕೊಳ್ಬೇಕಾದ್ರೆ ಸ್ವಲ್ಪ ಸಮಯ ಆಗ್ತದೆ. ಬಟ್ ಕೆಲವೇ 1-2 ದಿನಗಳಲ್ಲಿ ಇವೆಲ್ಲ ಸರಿ ಹೋಗ್ತದೆ ಅಂತ ವಿಶ್ವಾಸ ಇದೆ. ಬಟ್ ಇನ್ನೊಂದಂದ್ರೆ ಆಯ್ತು, ಈಗ ಡಿ ದೇವೇಗೌಡರು ಇಲ್ಲಿ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ಳೋಣ. ಬಟ್ ಮಾಧ್ಯಮದವರು ಒಂದು ಪ್ರಶ್ನೆ ಅವರನ್ನ ಕೇಳ್ತಾರೆ, ಅಕಸ್ಮಾತ್ ಏನಾದ್ರೂ ಮೈಸೂರಿನಲ್ಲಿ ಕಾಂಗ್ರೆಸ್ JDS ಅಭ್ಯರ್ಥಿ ಏನಾದ್ರು ಸೋತಂತ ಸಂದರ್ಭ ಬಂದ್ಬಿಟ್ರೆ ಅದರ ಹೊಣೆಯನ್ನ ಹೊತ್ಕೊಳ್ಳೋಕೆ ಸಿದ್ಧ ಇದ್ದೀರಾ ಅನ್ನೋಂತ ಕೇಳಿದ್ರೆ ನಾವು ಹೊಣೆ ಹೊತ್ಕೊಳ್ಳೋಕೆ ಸಿದ್ಧ ಇಲ್ಲ ಅಂತಾರ ಅವರು. ನಾವ್ ಯಾಕೆ ಹೊಣೆ ಹೊತ್ಕೊಂಡ್ಲಿ ಅಂತಾರೆ. ನಿಮಿಷ, ನಾವು ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ಹೌದಲ್ಲ? ಹೌದು. ಈಗಿನ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿದ್ರು ಕಾಂಗ್ರೆಸ್ ಸರ್ಕಾರ ಬರ್ತಕ್ಕಂಥ ಸಂದರ್ಭದಲ್ಲಿ. ನಾವಿವತ್ತು ವಿರೋಧ ಪಕ್ಷದಲ್ಲಿ ಕೂತಿದೀವಿ. ನಾವ್ ಯಾರಾದ್ರೂ ನೈತಿಕ ಹೊಣೆ ಹೊತ್ಕೊಂಡ್ವಾ? ಆ ಸೋತವ್ರ ಕತೆ ಮುಗೀತು, ಗೆದ್ದವರು ನಾವು ಗೆದ್ದಿದೀವಿ ಅಂತ ಹೇಳ್ತಾರೆ. ಸೋಲನ್ನ ನಾವ್ ಯಾರು ನೈತಿಕ ಹೊಣೆ ಹೊತ್ತಿಲ್ಲ, ನಾವೆಲ್ಲರೂ ಜವಾಬ್ದಾರರೇ. ಅದರಿಂದ ಡಿ ದೇವೇಗೌಡರನ್ನು ಒಬ್ಬರನ್ನೇ ನೈತಿಕ ಹೊಣೆ ಮಾಡತಕ್ಕಂಥದ್ದು ಸರಿಯಲ್ಲ. ಓವರ್ ಆಲ್ JDS ನ ವಿಚಾರವಾಗಿ ಕೇಳಿದ್ರು ಅವ್ರು ಒಪ್ಕೊಳಕ್ ಸಿದ್ಧ ಇಲ್ಲ ಅಂತ. ಅಲ್ಲ, JDS ನವರು ಒಂದು ಕ್ಷೇತ್ರಕ್ಕೆ ಇದು ಸೀಮಿತ ಆಗಲ್ಲ.
ಎಲ್ಲಾ ಕ್ಷೇತ್ರಗಳಲ್ಲಿ ಈ ರೀತಿ ವಿರೋಧ ಆಗಿ ಅಲ್ಲಿನ ಸೋಲನ್ನು ಅನುಭವಿಸಿದ್ರೆ ಅದನ್ನ ಅವರು ಹೊಣೆ ಹೊರಬೇಕಾಗ್ತದೆ, ನಾವು ಹೊಣೆ ಹೊರಬೇಕಾಗ್ತದೆ. ಬಟ್ ಅವ್ರು ಹೊಣೆ ಹೊರಲ್ಲ ಅಂತಾರೆ. ನಾವು ಆರಂಭಿಕ ಹಂತಲ್ಲೇ ನಾವು ಹೊಣೆ ಹೊರಲ್ಲ. ನಾವು ಯಾಕೆ ಹಿಂದೆ ಎಚ್ ವಿಶ್ವನಾಥ್ ಅವ್ರು ಸೋತಾಗ ಸಿದ್ದರಾಮಯ್ಯನವ್ರ ಏನು ಹೊಣೆ ಹೊತ್ತಿದ್ರಾ ಅಂತ ಪ್ರಶ್ನೆ ಮಾಡ್ತಾರೆ. ಅದನ್ನೇ ನಾನು ಹೇಳಿದ್ದು. ಈಗ ನಾವು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಂತವ್ರು ಸಂಪೂರ್ಣ ಬೆಂಬಲ ಪ್ಲಸ್ 5 ವರ್ಷ ಯಾವುದೇ ಪಕ್ಷ, ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ದೇವರಾಜ್ ಅರಸ್ನವರಿಂದ ಹಿಡಿದು ಇಲ್ಲಿಯವರೆಗೆ ಯಾವುದೇ ಗದ್ದಲ, ಗಲಭೆ, ಭಿನ್ನಾಭಿಪ್ರಾಯಗಳು, ಬಹಿರಂಗವಾದಂತ ಟೀಕೆಗಳನ್ನ ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಪಕ್ಷದ ಆಂತರಿಕ ವ್ಯವಸ್ಥೆಯಲ್ಲಿಯೂ ಯಾರು ಮಾಡ್ಲಿಲ್ಲ. ಆದ್ರೂ ನಾವು ಸೋಲ್ತಿದ್ದೀವಿ. ಅದರಿಂದ ಅವರು ಹಂಗಂದ ಕ್ಷಣಕ್ಕೆ ಸಿದ್ದರಾಮಯ್ಯನವರು ಒಬ್ಬರನ್ನೇ ನೈತಿಕ ಹೊಣೆ ಹೊರಬೇಕಿತ್ತು ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಈಗ ಅವರೇ ಈಗ ನಮ್ಮ ಪಕ್ಷದ ನಾಯಕರಾಗಿದ್ದಾರೆ. ಅದರಿಂದ ಯಾರೊಬ್ಬರನ್ನು ಗುರಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಬಟ್ ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಜೆಡಿಎಸ್ ನ ಸದಸ್ಯರು ಕಾಂಗ್ರೆಸ್ನ ಕಾರ್ಯಕರ್ತರ, ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರ ನಡವಳಿಕೆ ನೋಡ್ತಾ ಇದ್ದಾರೆ. ಅವ್ರೇನಾದ್ರೂ ಹೋದ್ರೆ ಜೆಡಿಎಸ್ ಜೊತೆಗೆ, ನಾವಿಲ್ಲಿ ಕಾಂಗ್ರೆಸ್ ಜೊತೆ ಹೋಗೋಣ ಅನ್ನುವಂತ ರೀತಿಲಿ. ಅದು ಬಟ್ ಮಂಡ್ಯದಲ್ಲಿ ಪರಿಸ್ಥಿತಿ ಅಂತ ಸುಧಾರಿಸಂಗ್ ಕಾಣಿಸ್ತಾ ಇಲ್ಲ. ನೀವೇ ಹೇಳ್ದಂಗೆ ನಿನ್ನೆ ಎಚ್ ಡಿ ದೇವೇಗೌಡರೇ ಹೇಳಿದ್ದಾರೆ, ಇಲ್ಲೆಲ್ಲ ಪರಿಸ್ಥಿತಿ ಬಹಳ ಮುಂದುವರೆದೋಗ್ಬಿಟ್ಟಿದೆ, ಇದನ್ನ ಸರಿ ಮಾಡಕ್ ಆಗಲ್ಲ ಅಂತ ಹೇಳಿ. ಮೈಸೂರಿಗೂ ಮಂಡ್ಯಕ್ಕೂ ವ್ಯತ್ಯಾಸ ಇದೆ. ಮೈಸೂರಲ್ಲಿ ನೋಡಿ, ಮಂಡ್ಯದಲ್ಲಿ 8 MLAಗಳು JDS ನವರಿದ್ದಾರೆ, 3 ಇವರು MLC ಗಳಿದ್ದಾರೆ. ಹೌದು. ಮಂತ್ರಿಗಳು ಆ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ 3 ಜನ ಇದ್ದಾರೆ. ಮಾನ್ಯ DC ತಮ್ಮಣ್ಣವರು, ಉಸ್ತುವಾರಿ ಸಚಿವರಾದಂತ ಮಾನ್ಯ ಪುಟ್ಟರಾಜುರವರು ಮತ್ತು ಸಾರಾ ಮಹೇಶ್ವರವರು ಸಮೇತ ಆ ಪಾರ್ಲಿಮೆಂಟರಿ ಕ್ಷೇತ್ರ ಬರ್ತಾರೆ, 8 ಕ್ಷೇತ್ರ. ಅದರಿಂದ 8ರಲ್ಲಿ 3 ಜನ ಮಂತ್ರಿಗಳು ಇದ್ದಾರೆ. ಕೊನೆಗೆ 3 ಜನ MLCಗಳಿದ್ದಾರೆ. ಪ್ರಭಾವಿ MLCಗಳು ಮರಿತಿಬ್ಬೇಗೌಡರು ಇದ್ದಾರೆ, ಮಾನ್ಯ ಉಪಸಭಾಪತಿಗಳಾಗಿದ್ರು. ಅದೇ ರೀತಿ ಮಾನ್ಯ ಶ್ರೀಕಂಠೇಗೌಡರು ಇದ್ದಾರೆ, ಅಪ್ಪಾಜಿ ಗೌಡರು ಇದ್ದಾರೆ. ಬಹುಶಃ ಅವರೆಲ್ಲರೂ ಗೆದ್ದಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಮತ್ತು ಅಲ್ಲಿ ನೇರ ಹಣಾಹಣಿ ಇದ್ದಂತ ಕಳೆದ ವಿಧಾನಸಭೆಯಲ್ಲಿ 50,000ಕ್ಕಿಂತ ಹೆಚ್ಚು ಗೆದ್ದಿದ್ದಾರೆ. ಹೌದು. ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಬಹುತೇಕ ಎಲ್ಲ ಕಾಂಗ್ರೆಸ್ನವರು ಪಕ್ಷೇತರ ಅಭ್ಯರ್ಥಿ ಜೊತೆಯಲ್ಲಿ ಇದ್ದಾರೆ ಅನ್ನೋದು ಸರಿಯಲ್ಲ. ಮೈಸೂರಲ್ಲೂ ಅದೇ ರೀತಿ. ಈಗ ನೋಡಿ, ನಾವು 4 ಕ್ಷೇತ್ರದಲ್ಲಿ ಬಿಜೆಪಿ ಇದ್ದಾರೆ, ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ. ಮತ್ತೆ ನಾವು 3 JDS ಇದ್ದಾರೆ, ಅದರಲ್ಲಿ ಇನ್ಕ್ಲೂಡಿಂಗ್ ವಿಶ್ವನಾಥ್ ರವರು ರಾಜ್ಯ JDS ನ ಅಧ್ಯಕ್ಷರಿದ್ದಾರೆ. ಮತ್ತು ಕಾಂಗ್ರೆಸ್ ಒಂದೇ ಇದ್ದಾಗ್ಯೂ ಅದು ಯಾವತ್ತು ಕಾಂಗ್ರೆಸ್ಸಿನ ಬೆಂಬಲಿಸಿದಂತ ಕ್ಷೇತ್ರ. ಇದು ಯಾವುದೋ ಒಂದು ಸಾರಿ ಈ ರೀತಿ ಆಗಿದೆ. ಬಹುತೇಕ ಇದೇ ಮೊದಲನೇ ಬಾರಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 8ರಲ್ಲಿ ಒಂದೇ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು ಇದೇ ಮೊದಲು. ಯಾವಾಗ್ಲೂ ಆಗಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಯಾವಾಗ್ಲೂ ಈವನ್ ಚಿಕ್ಕಲಿಂಗಯ್ಯನವರು ಅಂತಿದ್ರು, ಅವರು 3 ಬಾರಿ ಏನೋ MP ಆಗಿರ್ತಾರೆ. G ಮಾದೇಗೌಡರು MP ಆಗಿರ್ತಾರೆ. ನಮ್ಮ ಆತ್ಮಾನಂದ್ ಅವರ ಸ್ವಂತ ತಂದೆ ಶಿವನಂಜಪ್ಪನವರು 4 ಸಾರಿ MP ಆಗಿರ್ತಾರೆ. ಹೀಗೆ ಅಂಬರೀಶ್ ಅವರಾಗಿರ್ತಾರೆ, ರಮ್ಯಾ ಅವರಾಗಿರ್ತಾರೆ. ಹಂಗಿದ್ದಾಗಿ 8 JDS ಬಂದಿರ್ತದೆ. ಅದರಿಂದ ಇದು ಯಾವುದೋ ಒಂದು ಸಂದರ್ಭದಲ್ಲಿ ಈ ವ್ಯತ್ಯಾಸಗಳು ನಮ್ ಕಂಡಿದೆ. ನಾನ್ ಕೇಳಿದ್ರೆ ಅಂತ ಲೋಪಗಳಲ್ಲಿ ನನ್ನದು ಭಾಗಿ ಇದೆ ಅಂತ ನಾನು ಒಪ್ಕೊಳ್ತೀನಿ. ಹೇಗೆ? ಯಾಕೆಂದ್ರೆ ನಮ್ದು ಹೊಂದಾಣಿಕೆ ಸರಿ ಇರ್ಲಿಲ್ವೇನೋ, ಅಥವಾ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ರಾಂಗ್ ಆಗಿದ್ದಿರ್ಬೋದು, ಅಥವಾ ನಾಯಕರುಗಳ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿ. ಈ ಒಡಕಿನ ಲಾಭ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಪಡೆದುಕೊಳ್ಳುತ್ತೆ ಅನ್ನೋದು ಸ್ಪಷ್ಟ ಅಲ್ವಾ ವಾಸು ಅವರೇ? ಅವರೇನು ನಿಮ್ಮಂದ ಕಾರ್ಯಕರ್ತರನ್ನ ಸೆಳೆಯೋದು ಬೇಡ, ಏನು ಬೇಡ, ಇವರೇ ಜೈಕಾರ ಹಾಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ. ಬಹುಶಃ ಇತಿಹಾಸದಲ್ಲಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ರಾಜರು ಕೊಟ್ಟಂತ ಕೊಡುಗೆ ನಂತರ ನಮ್ಮ ಈ ಕಳೆದ 5 ವರ್ಷದಲ್ಲಿ ಜಯದೇವ ಹಾಸ್ಪಿಟಲ್ ಆಗಿದೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ, ಆಯುರ್ವೇದಿಕ್ ರಿಸರ್ಚ್ ಸೆಂಟರ್. ಕರೆಕ್ಟ್ ವಾಸು ಅವರೇ, ಕರೆಕ್ಟ್. ಈ ಅಭಿವೃದ್ಧಿ ಮೇಲೆ ನಮ್ಗೆ ಮತ ಹಾಕ್ತಾರೆ ಅನ್ನೋದು ಹೇಳ್ತಾ ಇದ್ರೆ ನೀವು. ಥ್ಯಾಂಕ್ ಯು, ಗೊತ್ತಾಯ್ತು ನಿಮ್ಮ ಭಾವನೆ. ಈ ಮೈಸೂರಿನ ಇವತ್ತಿನ ಆಗಿರುವಂತಹ ಘಟನಾವಳಿಗಳಿದೆಯಲ್ಲ, ಇದೊಂದು ರೀತಿ ಎಚ್ಚರಿಕೆ ಗಂಟೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.